ಅಬ್ಬೇಜಾರ್ಸ್ ಲಿಮಿಯಾತ್ರಿ. ಹೌದಾ, ಅಬ್ಬೇಜಾರ್ಸ್ ಲಿಮಿಯಾತ್ರಿ ನವರು ಈ ಥೇರಿ ಮಂಡನೆ ಮಾಡ್ತಾರ. ಹಾಗಾದ್ರ ಏನ್ ಹೇಳ್ತಾರೆ ಇದು ಥೇರಿ? ಯಾವುದು? ಬಿಗ್ ಬ್ಯಾಂಗ್. ಅಗಾಧವಾದ ಉಷ್ಣಾಂಶ ತುಂಬಿದ ಇದನ್ನ ನಾವು ಏನಂತ ಹೇಳ್ತೀವಿ ಅಂದ್ರೆ ನಭೋ ಮಂಡಲ ಅಂತ ಹೇಳ್ತೀವಿ. ನಭೋ ಮಂಡಲ. ಎಂತ ಮಂಡಲ? ಹೌದಾ, ನಭೋ ಮಂಡಲ ಅಂತ ಏನ್ಪರ್ ಹೇಳ್ತೀವಿ. ಈ ನಭೋ ಮಂಡಲ ಏನಾಯ್ತು, ತನ್ನಲ್ಲಿ ಅಗಾಧವಾದ ಉಷ್ಣಾಂಶ ಏನ್ಪರ್ ತುಂಬಿತ್ತು. ಯಾವ್ದ್ರಿ? ಅಗಾಧವಾದ ಉಷ್ಣಾಂಶ ಏನ್ಪರ್ ತುಂಬಿಕೊಂಡಿತ್ತು. ಇದು ತನ್ನ ದೈನಂದಿನ ಚಲನೆ ಹೆಚ್ಚಾಗಿ ಏನಾಯ್ತು ಅಂದ್ರೆ ಒಂದು ದಿನ, ಹೌದಾ, ಸ್ಫೋಟಗೊಂಡ್ಬಿಡ್ತ್ರಿ. ಏನಾಯ್ತು? ಹೌದಾ, ಇದು ತನ್ನ ದೈನಂದಿನ ಚಲನೆ ಹೆಚ್ಚಾಗಿ ಏನಾಗ್ಬಿಡ್ತು ಅಂದ್ರೆ ಒಂದಿನ ಸ್ಫೋಟಗೊಂಡ್ಬಿಡ್ತದ, ಒಡೆದು ಬಿಡ್ತದೆ. ಒಡೆದ ಸಂದರ್ಭದಲ್ಲಿ ಇದರಲ್ಲಿರ್ತಕ್ಕಂಥ ಏನು ಉಷ್ಣಾಂಶ ದ್ರವ್ಯರಾಶಿ ಇತ್ತಲ್ಲ, ಹೌದಾ, ಆ ದ್ರವ್ಯರಾಶಿ ಹೊರಗೆ ಚೆಲ್ಬಿಡ್ತು. ಹೌದಾ, ದ್ರವ್ಯರಾಶಿ ಹೊರಗೆ ಏನ್ಪರ್ ಚಲ್ಲಿ ಪಿಲ್ಲಿ ಆಗಿಬಿಡ್ತು. ಹೌದಾ, ಚೆಲ್ ಬಿಡ್ತು. ಏನಾಯ್ತು? ಚೆಲ್ ಬಿಡ್ತು. ನೋಡ್ರಿ, ಇದೊಂದು ನಭೋ ಮಂಡಲ. ಯಾವ ಮಂಡಲ? ನಭೋ ಮಂಡಲ. ಇದು ಏನಾಯ್ತು? ಸ್ಫೋಟ ಆಯ್ತ್ರಿ. ಆಯ್ತಾ? ಸ್ಫೋಟ ಆಯ್ತು. ಸ್ಫೋಟ ಆದ ಬಳಿಕ ದ್ರವ್ಯ ರಾಶಿ ಏನ್ಪರ್ ಚೆಲ್ ಬಿಡ್ತ್ರಿ. ದ್ರವ್ಯ ರಾಶಿ ಚೆಲ್ ಬಿಡ್ತು. ಚೆಲ್ಲಿದಂತ ದ್ರವ್ಯ ರಾಶಿ ಕೋಟ್ಯಾಂತರ ವರ್ಷಗಳ ನಂತರ, ಹೌದಾ, ಚೆಲ್ಲಿದಂತ ದ್ರವ್ಯ ರಾಶಿ ಏನಾಯ್ತು? ಕೋಟ್ಯಾಂತರ ವರ್ಷಗಳ ನಂತರ, ಹೌದಾ, ತಂಪಾಗಿ ಘನೀಕೃತವಾಗಿ ಏನಾದವು ಅಂತ ನೋಡ್ತಾ ಹೋದ್ರ, ಹೌದಾ, ನಕ್ಷತ್ರಗಳು ಮತ್ತು ಗ್ರಹಗಳು, ಕ್ಷುದ್ರ ಗ್ರಹಗಳು, ಉಲ್ಕೆಗಳು, ಧೂಮಕೇತುಗಳ ರಚನೆ ಆಯಿತು. ಇದನ್ನೇ ನಾವು ವಿಶ್ವ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಇದನ್ನೇ ವಿಶ್ವ ಅಂತ ಏನ್ಪರ್ ಹೇಳ್ತೀವಿ. ಹಾಗಾದ್ರ ಇಲ್ಲಿ ನೋಡ್ರಿ, ಹೆಚ್ಚು ಸಾಂದ್ರತೆ ಇರುವ, ಇದು ಕಡಿಮೆ ಸಾಂದ್ರತೆ ಇರುವ, ಹೆಚ್ಚು ಸಾಂದ್ರತೆ ಇಲ್ಲ, ಕಡಿಮೆ ಸಾಂದ್ರತೆ ಇರುವ ಅನಿಲಗಳಿಂದ ಏನಾಯ್ತು ಅಂದ್ರೆ ನಕ್ಷತ್ರಗಳ ನಿರ್ಮಾಣ ಆದವು. ನಕ್ಷತ್ರಗಳು ನಿರ್ಮಾಣ ಆದವು. ನೆಕ್ಸ್ಟ್ ನೋಡ್ರಿ, ಹೆಚ್ಚು ಸಾಂದ್ರತೆ ಇರುವ ಅನಿಲಗಳಿಂದ ಗ್ರಹಗಳ ನಿರ್ಮಾಣವಾಯಿತು. ನೆಕ್ಸ್ಟ್, ಉಳಿದ ದ್ರವ್ಯರಾಶಿಯಿಂದ ಏನ್ ನಿರ್ಮಾಣ ಆಯ್ತು ಅಂದ್ರ ಉಲ್ಕೆಗಳು, ಧೂಮಕೇತುಗಳು ಏನ್ಪರ್ ನಿರ್ಮಾಣ ಆದವು ಅಂತ ಏನ್ಪರ್ ನೋಡ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಈಗಿದು ಮಹಾಸ್ಫೋಟದ ಸಿದ್ಧಾಂತ ಏನ್ಪರ್ ಹೇಳ್ತಾ ಇದ್ದೀನಿ ನಿಮ್ಗ. ಮಹಾಸ್ಫೋಟ ಆಯ್ತ್ರಿ. ಮಹಾಸ್ಫೋಟ ಆಗಿ ಇದರಲ್ಲಿರ್ತಕ್ಕಂಥ ದ್ರವ್ಯರಾಶಿ ದ್ರವ್ಯರಾಶಿ ಹೊರಗೆ ಚೆಲ್ಲಿದಾಗ ಕೋಟ್ಯಾಂತರ ವರ್ಷಗಳ ನಂತರ ಏನಾಯ್ತು? ಕಡಿಮೆ ಸಾಂದ್ರತೆ ಇರುವ, ಯಾವ ಸಾಂದ್ರತೆ ಇರುವ? ಕಡಿಮೆ ಸಾಂದ್ರತೆ ಇರುವ ಅನಿಲಗಳಿಂದ ನಕ್ಷತ್ರಗಳಾಗಿ ರಚನೆ ಐತ್ರಿ. ಆಯ್ತಾ? ನಕ್ಷತ್ರಗಳ ರಚನೆ ಆಯಿತು. ಕಡಿಮೆ ಸಾಂದ್ರತೆ ಉಳ್ಳುವ ಅನಿಲಗಳಿಂದ, ಹೌದಾ, ನಕ್ಷತ್ರ ರಚನೆ ಆಯಿತು. ನೆಕ್ಸ್ಟ್,
ಹೆಚ್ಚು ಸಾಂದ್ರತೆ ಇರುವ ಅನಿಲಗಳಿಂದ ಏನ್ ರಚನೆ ಆಯಿತು ಅಂತ ನೋಡ್ತಾ ಹೋದ್ರ, ಹೌದಾ, ಅನಿಲಗಳಿಂದ ಏನ್ ರಚನೆ ಆಯಿತು ಅಂತ ನೋಡ್ತಾ ಹೋದ್ರ ಗ್ರಹಗಳ ರಚನೆ ಆಯ್ತ್ರಿ. ಯಾವುದರ ರಚನೆ? ಹೌದಾ, ಗ್ರಹಗಳ ರಚನೆ ಆಯಿತು. ಹೌದು, ಗ್ರಹಗಳ ರಚನೆ ಆಯಿತು. ಹಾಗಾದ್ರೆ ಇನ್ನೂ ಉಳಿದಿರ್ತಕ್ಕಂಥ ದ್ರವ್ಯ ರಾಶಿಯಿಂದ ಏನಾಯಿತು? ದ್ರವ್ಯ ರಾಶಿ ಮತ್ತು ಧೂಳಿನ ಕಣಗಳಿಂದ ಏನ್ ರಚನೆ ಆಯಿತು ಅಂತಂದ್ರ ಕ್ಷುದ್ರ ಗ್ರಹಗಳು ಮತ್ತು ಧೂಮಕೇತುಗಳು ರಚನೆ ಆಯಿತು ಅಂತ ನೆನಪರ್ ಹುಡ್ತೀವಿ. ಹಾಗಾದ್ರ ಇಲ್ಲಿ ನೋಡ್ರಿ, ಅರ್ಥ ಆಲತ್ತು ನೀಟಾಗಿ. ಮಹಾಸ್ಫೋಟ, ಒಂದು ನಭೋಮಂಡಲ, ಉಷ್ಣಾಂಶ ತುಂಬಿದ ನಭೋಮಂಡಲ. ಅಬ್ಬೆ ಜಾರ್ಜ್ ಲಿಮಿಯಾತ್ರಿ ಏನ್ ಹೇಳ್ತಾರಂದ್ರೆ, ತನ್ನ ದೈನಂದಿನ ಚಲನೆ ಹೆಚ್ಚಾಗಿ ಒಂದು ದಿನ ಸ್ಫೋಟಗೊಂತು. ಒಂದು ಅಟಮ್ ಬಾಂಬ್ ಅದ ಅಂತ ಇಟ್ಕೋರಿ. ಅಟಮ್ ಬಾಂಬ್ ನಾವು ಕಡ್ಡಿ ಕೊರ್ದು ಹಚ್ಚಿಬಿಡ್ತೀವಿ, ದಡುಮ್ ಅಂತ ಹಾರ್ತದ. ಹೆಂಗ ಹಾರ್ತದ? ಅದ್ರಾಗಿರ್ತಕ್ಕಂಥ ಮದ್ದು ಛಲ್ಲಾಪಿಲ್ಲಿಯಾಗಿ ಛಲ್ತ. ಅದೇ ರೀತಿ ಇದು ಏನಪ್ಪ, ದಡುಮ್ ಅಂತು. ಏನಂತು? ದಡುಮ್ ಅಂತು. ದಡುಮ್ ಅಂದ ತಕ್ಷಣ ಅದರಲ್ಲಿ ಏನಿತ್ತು ಗೊತ್ತಾ? ದ್ರವ್ಯ ರಾಶಿ ಇತ್ತು. ಹೌದಾ, ದ್ರವ್ಯ ಆಯಿಲ್ ಟೈಪ್. ಹೌದಾ, ದ್ರವ್ಯ ಇತ್ತು. ಆ ಆಯಿಲ್ ಎಲ್ಲಾ ಕಡೆ ಏನಪ್ಪ ಚೆಲ್ ಬಿಡ್ತು. ನಂತರ ಕಾಲಕ್ರಮೇಣವಾಗಿ ಅದು ಅನಿಲಕ್ಕೆ ಪರಿವರ್ತನೆ ಆಗ್ತದೆ. ಅದಕ್ಕೋಸ್ಕರ ಕಡಿಮೆ ಸಾಂದ್ರತೆ ಅಂದ್ರೆ ಏನು? ಕಮ್ಮಿ ಭಾರ ಇರುವ ಅನಿಲಗಳಿಂದ ಏನಾಯ್ತು? ನಕ್ಷತ್ರ ಆಯ್ತು. ಹೆಚ್ಚು ಭಾರ ಇರುವ ಅನಿಲಗಳಿಂದ ಗ್ರಹಗಳಿತ್ತು. ಇನ್ನು ಉಳಿದಿ ದ್ರವ್ಯ ರಾಶಿ ಏನಿರ್ತದಲ್ಲ, ಆ ದ್ರವ್ಯ ರಾಶಿಗಳಿಂದ ಕ್ಷುದ್ರ ಗ್ರಹ ಮತ್ತು ಧೂಮಕೇತುಗಳಾದವು ಅಂತ ನೆನಪರ್ ಹುಡ್ತೀವಿ. ಹಾಗಾದ್ರೆ ಇದರಲ್ಲಿ ಇರ್ತಕ್ಕಂಥ ದ್ರವ್ಯ ರಾಶಿ ಏನು ಹೊರ ಬಂತಲ್ಲ, ಆ ದ್ರವ್ಯ ರಾಶಿ ಕೋಟ್ಯಾಂತರ ವರ್ಷಗಳ ತನಕ ದ್ರವ್ಯ ರಾಶಿ ಏನಪ್ಪ ಹರಿದಾಡ್ತಾ ಇತ್ತು. ಅದನ್ನ ಏನಂತ ಹೇಳ್ತೀವಿ ಅಂದ್ರ ನಿಹಾರಿಕೆ ಅಂತ ಹೇಳ್ತೀವಿ. ಹೌದು, ಯಾವ ಹಾರಿಕೆ? ನಿಹಾರಿಕೆ ಅಥವಾ ನೆಬುಲರ್ ಅಂತ ಏನ್ಪರ್ ಹೇಳ್ತೀವಿ. ನಿಹಾರಿಕೆ ಅಥವಾ ನೆಬುಲರ್ ಅಂತ ಏನ್ಪರ್ ಹೇಳ್ತೀವಿ. ಒಂದು ಮಹಾಸ್ಫೋಟದಿಂದ, ಹೌದಾ, ನಕ್ಷತ್ರ, ಗ್ರಹ ಮತ್ತು ಧೂಮಕೇತು, ಕ್ಷುದ್ರ ಗ್ರಹಗಳು ಎಲ್ಲವೂ ಕೂಡ ರಚನೆ ಆಯಿತು. ಇದನ್ನೆಲ್ಲವನ್ನು ಸೇರಿಸಿ ನಾವೇನಂತ ಹೇಳ್ತೀವಿ ಅಂದ್ರೆ ವಿಶ್ವ ಅಂತ ಹೇಳ್ತೀವಿ. ಅಂಡರ್ಸ್ಟ್ಯಾಂಡ? ಇದೆಲ್ಲವನ್ನು ಸೇರಿಸಿ ಏನಂತ ಹೇಳ್ತೀವಿ ಅಂತಂದ್ರ ವಿಶ್ವ ಅಂತ ಏನ್ಪರ್ ಹೇಳ್ತೀವಿ. ಹಾಗಾದ್ರೆ ವಿಶ್ವ ಏನೇನೆಲ್ಲ ಒಳಗೊಂಡುದ ಅಂತ ನೋಡ್ತಾ ಹೋದ್ರ, ಈಗ ನೋಡ್ರಿ, ಇದಕ್ಕೆ ನಕ್ಷತ್ರ ಗುಂಪು ಏನದಲ್ಲ, ಇದನ್ನು ಒಂದು ತಗೊಂಡ್ರ ನಾವು ನಕ್ಷತ್ರ ಅಂತ ಹೇಳ್ತೀವಿ. ಈ ನಕ್ಷತ್ರ ಏನದಲ್ಲ, ಕೋಟ್ಯಾಂತರ ನಕ್ಷತ್ರಗಳ ಗುಂಪಿಗೆ ನಾವೇನಂತ ಹೇಳ್ತೀವಿ ಗೊತ್ತಾ? ಗ್ಯಾಲಕ್ಸಿ ಅಂತ ಹೇಳ್ತೀವಿ. ಗ್ಯಾಲಕ್ಸಿ, ಹೌದಾ, ಗ್ಯಾಲಕ್ಸಿ ಅಂತ ಏನ್ಪರ್ ಹೇಳ್ತೀವಿ. ಅಥವಾ ನಕ್ಷತ್ರ ಪುಂಜ ಅಂತ ಹೇಳ್ತೀವಿ. ನಕ್ಷತ್ರ ಪುಂಜ, ಎಂತ ಪುಂಜ ರೀ? ಹೌದಾ, ನಕ್ಷತ್ರ ಪುಂಜ ಅಂತ ಏನ್ಪರ್ ಹೇಳ್ತೀವಿ. ಹಾಗಾದ್ರೆ ಈ ನಕ್ಷತ್ರ ಪುಂಜ, ವಿಶ್ವ ಎಂದರೆ ಏನು ಅಂತ ಕೇಳಿದ್ರ, ಹೌದಾ, ವಿಶ್ವ ಅಂದರೆ ಏನು ಅಂತ ಕೇಳಿದ್ರ, ಕೋಟ್ಯಾಂತರ ನಕ್ಷತ್ರ ಪುಂಜಗಳ ಸಮೂಹಕ್ಕೆ ವಿಶ್ವ ಅಂತ ಕರಿತೀವಿ. ಏನಂತ ಕರಿತೀವಿ? ಅರ್ಥ ಆಲತ್ತದ ಹೇಳೋದು? ಇನ್ನೊಂದ್ಸಲ ಏನ್ಪರ್ ಬಂದಿರ್ತೀವಿ ನೋಡ್ರಿ. ಮಹಾಸ್ಫೋಟ, ಯಾವ ಸ್ಫೋಟ? ಹೌದಾ, ಇಲ್ಲಿ ಏನ್ ಒಳಗೊಂಡಿತ್ತು ಅಂದ್ರ ಅಗಾಧವಾದ ಉಷ್ಣಾಂಶ ಹೊಂದಿರತಕ್ಕಂಥ ದ್ರವ್ಯ ರಾಶಿ ಇದ್ರಲ್ಲಿತ್ತು. ಇದು ಸ್ಫೋಟ ಆಯ್ತು. ಸ್ಫೋಟ ಆದ ಬಳಿಕ ಆ ದ್ರವ್ಯ ಏನು ಹೊರಗೆ ಬಂತಲ್ಲ, ಆ ದ್ರವ್ಯಕ್ಕ ನಾವೇನಂತ ಹೆಸರಿಟ್ವಿ? ನೆಬುಲಿಯರ್ ಅಂತ ಏನ್ಪರ್ ಹೆಸರಿಟ್ವಿ, ಅಥವಾ ನಿಹಾರಿಕೆ ಅಂತ ಹೇಳಿದ್ವಿ. ನಂತರ ಕೋಟ್ಯಾಂತರ ವರ್ಷಗಳ ನಂತರ ಕಾಲಕ್ರಮೇಣವಾಗಿ ಆ ದ್ರವ್ಯ ತಂಪಾಗಿ ಘನೀಕೃತವಾಗಿ ಕಡಿಮೆ ಸಾಂದ್ರತೆ ಉಳ್ಳುವ ಅನಿಲಗಳಿಂದ ನಕ್ಷತ್ರ ಆಯ್ತು. ನಂತರ ಹೆಚ್ಚು ಸಾಂದ್ರತೆ ಉಳ್ಳ, ಹೌದಾ, ಅನಿಲಗಳಿಂದ ಗ್ರಹಗಳಾಯ್ತು. ಇನ್ನು ಉಳಿದ ವೇಸ್ಟೇಜ್ ದ್ರವ್ಯ ರಾಶಿ ಏನಾಯ್ತು ಅಂತಂದ್ರ ಧೂಳಿನ ಕಣಗಳು ಮತ್ತು ವೇಸ್ಟೇಜ್ ದ್ರವ್ಯ ರಾಶಿಯಿಂದ ಕ್ಷುದ್ರ ಗ್ರಹ ಮತ್ತು ಧೂಮಕೇತುಗಳಾಯಿತು ಅಂತ ಏನ್ಪರ್ ಹುಡ್ತೀವಿ. ಯಾವ ಕೇತುಗಳು? ಹೌದು, ಧೂಮಕೇತುಗಳಾಗಿ ಏನ್ಪರ್ ನಿರ್ಮಾಣ ಆದವು ಅಂತ ಏನ್ಪರ್ ಹುಡ್ತೀವಿ. ಹಾಗಾದ್ರ ಈಗ ನೋಡ್ರಿ,
ಇಲ್ಲಿ ನಿಮಗೆ ಕ್ಲಿಯರ್ ಆಗಿ ಏನಪ್ಪ ಗೊತ್ತಾಗ್ತದ. ಇದು ಒಂದೇ ನಕ್ಷತ್ರ, ಹೌದಾ? ಈಗ ಇದನ್ನ ನಕ್ಷತ್ರಗಳ ಗುಂಪು ಅಥವಾ ಗ್ಯಾಲಕ್ಸಿ ಅಂತ ಏನಪ್ಪ ಹೇಳ್ತೀವಿ. ಯಾವ ಲಾಕ್ಸಿ? ಗ್ಯಾಲಕ್ಸಿ ಅಂತ ಏನಪ್ಪ ಹೇಳ್ತೀವಿ, ಹೌದಾ? ಗ್ಯಾಲಕ್ಸಿ. ಹಾಗಾದ್ರೆ ವಿಶ್ವ ಎಂದರೆ ಏನು ಅಂತ ಕೇಳಿದ್ರ, ಹೌದಾ, ವಿಶ್ವ ಎಂದರೆ ಕೋಟ್ಯಾಂತರ ಗ್ಯಾಲಕ್ಸಿಗಳ ಸಮೂಹಕ್ಕೆ ನಾವ್ ಏನಂತ ಕರಿತೀವಿ ಅಂದ್ರೆ ವಿಶ್ವ ಅಂತ ಕರಿತೀವಿ. ಏನಂತ ಕರಿತೀವ್ರಿ? ವಿಶ್ವ ಅಂತ ಏನಪ್ಪ ಕರಿತೀವಿ. ಇಂಥವು ಕೋಟ್ಯಾಂತರ ಗ್ಯಾಲಕ್ಸಿ ಇದಾವ ಈಗ ನಮ್ಮ ವಿಶ್ವದಲ್ಲಿ. ಆದ್ರ ನಮಗ್ ಸಿಕ್ಕಿರೋ ಗ್ಯಾಲಕ್ಸಿಗಳು ಎಷ್ಟು ಅಂದ್ರ 3 ಆಕಾರದಲ್ಲಿರ್ತಕ್ಕಂಥ ಗ್ಯಾಲಕ್ಸಿ ಸಿಕ್ಕಿದ್ವು. ಯಾವ್ಯಾವ್ರಿ ಇವು? 3 ಆಕಾರದಲ್ಲಿರ್ತಕ್ಕಂಥ ಗ್ಯಾಲಕ್ಸಿ ಏನಪರ ದೊರೆತಿರೋದು ಕಂಡು ಬರ್ತದ ನೋಡಿ. ಒಂದು ಸುರುಳಿ ಆಕಾರದ ಗ್ಯಾಲಕ್ಸಿ ರೀ, ಎಂತ ಆಕಾರದ ಗ್ಯಾಲಕ್ಸಿ? ಸುರುಳಿ ಆಕಾರದ ಗ್ಯಾಲಕ್ಸಿ ಏನಪರ ಹೌದು, ಸುರುಳಿ ಆಕಾರದ ಗ್ಯಾಲಕ್ಸಿ. ಸುರುಳಿ ಆಕಾರದ ಗ್ಯಾಲಕ್ಸಿ ಅಥವಾ ಸ್ಪೈರಲ್ ಗ್ಯಾಲಕ್ಸಿ ಅಂತ ಏನಪ್ಪ ನೋಡ್ತೀವಿ. ಸ್ಪೈರಲ್ ಗ್ಯಾಲಕ್ಸಿ ಎಂತ ಗ್ಯಾಲಕ್ಸಿ? ಸ್ಪೈರಲ್ ಗ್ಯಾಲಕ್ಸಿ ಅಂತ ಏನಪ್ಪ ನೋಡ್ತೀವಿ. ಈ ಸುರುಳಿ ಆಕಾರದ ಗ್ಯಾಲಕ್ಸಿ ಒಂದು ಸಿಕ್ಕದ. ಇನ್ನೊಂದು ಎಲಿಪ್ಟಿಕಲ್ ಗ್ಯಾಲಕ್ಸಿ ಅಂತ ಏನಪ್ಪ ನೋಡ್ತೀವಿ, ಅಥವಾ ಕನ್ನಡದಲ್ಲಿ ಅಂಡಾಕಾರದ ಗ್ಯಾಲಕ್ಸಿ. ಎಲಿಪ್ಟಿಕಲ್ ಗ್ಯಾಲಕ್ಸಿ. ಇನ್ನೊಂದು ಅನಿಯಮಿತ ಗ್ಯಾಲಕ್ಸಿ ಅಂತ ಏನಪ್ಪ ನೋಡ್ತೀವಿ. ಯಾವ ನಿಯಮಿತ ಗ್ಯಾಲಕ್ಸಿ? ಅನಿಯಮಿತ ಗ್ಯಾಲಕ್ಸಿ. ಇದನ್ನ ಇರ್ರೆಗ್ಯುಲರ್ ಗ್ಯಾಲಕ್ಸಿ ಅಂತ ಕರಿತೀವಿ. ನೋಡ್ರಿ, 3 ಟೈಪ್ ಗ್ಯಾಲಕ್ಸಿ ಏನಪ್ಪ ನಮಗ್ ಸಿಕ್ಕಿದವ್ರಿ. ಎಷ್ಟು ಟೈಪ್? 3 ಟೈಪ್ ಗ್ಯಾಲಕ್ಸಿ ಏನಪ್ಪ ನಮಗ್ ಸಿಕ್ಕಿರೋದು ಏನಪ್ಪ ಕಂಡು ಬರ್ತದೆ. ಚಂದ ನೋಡ್ಕೊಂಬಿಡ್ರಿ. ನೋಡ್ರಿ, ಈ ಗ್ಯಾಲಕ್ಸಿ ಅಂದ್ರೆ ಏನು? ಕೋಟ್ಯಾಂತರ ನಕ್ಷತ್ರಗಳ ಸಮೂಹಕ್ಕೆ ಗ್ಯಾಲಕ್ಸಿ ಅಂತ ಏನಪ್ಪ ಕರೀತಾರೆ. ಯಾವ ಸಮೂಹಕ್ಕೆ? ಹೌದಾ, ಕೋಟ್ಯಾಂತರ ನಕ್ಷತ್ರಗಳ ಸಮೂಹಕ್ಕೆ ಗ್ಯಾಲಕ್ಸಿ ಎಂದು ಕರೆಯುತ್ತಾರೆ. ಹೌದಾ, ಕೋಟ್ಯಾಂತರ ನಕ್ಷತ್ರಗಳ ಸಮೂಹಕ್ಕೆ ಏನಂತ ಕರಿತೀವಿ ಅಂದ್ರೆ ಗ್ಯಾಲಕ್ಸಿ. ಈಗ ಗೊತ್ತಾಗ್ಲತ್ತದ ಏನಾಗ್ಯದ್ರಿ? ಹೌದಾ, ಕೋಟ್ಯಾಂತರ ನಕ್ಷತ್ರಗಳ ಸಮೂಹಕ್ಕೆ ಏನಂತ ಕರಿತೀವಿ? ಹೌದಾ, ಗ್ಯಾಲಕ್ಸಿ. ಹಾಗಾದ್ರೆ ಗ್ಯಾಲಕ್ಸಿಗಳ ಸಮೂಹಕ್ಕೆ ವಿಶ್ವ. ಹೌದಾ, ಏನಂತ ಕರಿತೀವ್ರಿ? ಗ್ಯಾಲಕ್ಸಿಗಳ ಸಮೂಹಕ್ಕೆ ವಿಶ್ವ ಅಂತ ಕರಿತೀವಿ. ಹೌದಾ, ನಕ್ಷತ್ರಗಳ ಸಮೂಹಕ್ಕೆ ಗ್ಯಾಲಕ್ಸಿ ಅಂತ ಏನಪ್ಪ ಕರಿತೀವಿ. ಹಾಗಾದ್ರೆ ಈಗ ಇದರಲ್ಲಿ ನಮ್ಮ ಗ್ಯಾಲಕ್ಸಿ ಯಾವ್ದು ಗೊತ್ತಾ? ಈ ಸ್ಪೈರಲ್ ಗ್ಯಾಲಕ್ಸಿ ಏನದಲ್ಲ, ಹೌದಾ,
ಸುರುಳಿ ಆಕಾರದ ಗ್ಯಾಲಕ್ಸಿ ಏನದಲ್ಲ ಇದು ನಮ್ಮ ಗ್ಯಾಲಕ್ಸಿ ಅಂತ ಏನ್ಪರ್ ಹೇಳ್ತೀವಿ. ಯಾಕ್ರಿ ಇದು ನಮ್ಮ ಗ್ಯಾಲಕ್ಸಿ ಅಂತ ನಾವು ಯಾಕೆ ಹೇಳ್ತೀವಿ? ಹೌದಾ, ನೋಡ್ರಿ ಇದನ್ನೇ ನಾವು ಏನಂತ ಹೇಳ್ತೀವಿ ಅಂದ್ರೆ ಆಕಾಶ ಗಂಗೆ ಅಂತ ಹೇಳ್ತೀವಿ. ಆಕಾಶ ಗಂಗೆ, ಮಿಲ್ಕ್ ವೇ ಅಂತ ಏನ್ಪರ್ ಹೇಳ್ತೀವಿ. ಹೌದಾ, ಯಾವೇ? ಹೌದಾ, ಮಿಲ್ಕ್ ವೇ ಅಂತ ಹೇಳ್ತೀವಿ. ಹೌದಾ, ಮಿಲ್ಕ್ ವೇ ಅಂತ ಹೇಳ್ತೀವಿ ಅಥವಾ ಕ್ಷೀರಪಥ ಅಂತ ಹೇಳ್ತೀವಿ. ಹೌದಾ, ಯಾಕ್ರಿ ಈ ರೀತಿ ಹೇಳ್ತೀವಿ? ಆಕಾಶ ಗಂಗೆ, ಮಿಲ್ಕ್ ವೇ, ಕ್ಷೀರಪಥ ಅಂತ ಹೇಳ್ತೀವಿ ಅಂದ್ರೆ ಅತಿ ಬಿಳುಪಾಗಿರ್ತಕ್ಕಂಥ ಒಂದು ಗ್ಯಾಲಕ್ಸಿ ಇದು. ಹೌದಾ, ಬಿಳುಪಾಗಿರ್ತಕ್ಕಂಥ ಗ್ಯಾಲಕ್ಸಿ ಮತ್ತು ಇದನ್ನು ನಮ್ಮ ಗ್ಯಾಲಕ್ಸಿ ಅಂತ ಏನ್ಪರ್ ಹೇಳ್ತೀವಿ. ಯಾಕೆ ನಮ್ಮ ಗ್ಯಾಲಕ್ಸಿ ಅಂತ ಹೇಳ್ತೀವಿ ಅನ್ನೋ ನಿಮ್ಗೆ ಗೊತ್ತಾಗ್ತದ. ನೋಡ್ರಿ, ನಕ್ಷತ್ರ ಮತ್ತು ನಕ್ಷತ್ರದ ನಡುವಿನ ಅಂತರವನ್ನು ಅಳತೆ ಮಾಡಲು, ಹೌದಾ, ನಕ್ಷತ್ರ ನಡುವಿನ ಅಂತರವನ್ನು ಅಳತೆ ಮಾಡಲು, ಹೌದಾ, ಖಗೋಳಮಾನ, ಯಾವ ಮಾನ? ಹೌದಾ, ಖಗೋಳಮಾನ ಏನ್ಪರ್ ಬಳಸ್ತೀವ್ರಿ. ಹೌದಾ, ಖಗೋಳಮಾನ. ಗ್ಯಾಲಕ್ಸಿಯ ನಡುವಿನ ಅಂತರವನ್ನು ಅಳತೆ ಮಾಡಲು ಜ್ಯೋತಿರ್ವರ್ಷ, ಯಾವ ವರ್ಷ? ಹೌದಾ, ಜ್ಯೋತಿರ್ವರ್ಷ ಏನ್ಪರ್ ಬಳಕೆ ಆಗ್ತದೆ. ಹೌದಾ, ಅತಿ ದೂರದಲ್ಲಿರ್ತಕ್ಕಂತಹ ಆಕಾಶ ಕಾಯವನ್ನು ಅಳತೆ ಮಾಡಲು ಪಾರ್ಸೆಕ್ ಮಾನ ಏನ್ಪರ್ ಬಳಸ್ತೀವಿ. ಒನ್ ಪಾರ್ಸೆಕ್ ಮಾನ ಇಸ್ ಈಕ್ವಲ್ ಟು 3.26 ಜ್ಯೋತಿರ್ವರ್ಷಕ್ಕೆ ಸಮ ರೀ. ಹೌದಾ, ಜ್ಯೋತಿರ್ ವರ್ಷಕ್ಕೆ ಸಮ ಅಂತ ಏನ್ಪರ್ ಹೊಡ್ತೀವಿ. ಎಂತ ವರ್ಷಕ್ಕೆ ಸಮ? ಹೌದಾ, ನೋಡ್ರಿ, ನಕ್ಷತ್ರ ನಡುವಿನ ಡಿಸ್ಟನ್ಸ್ ಅಳಿಲಕ್ಕೆ ಏನ್ ಬಳಸ್ತೀವ್ರಿ? ಖಗೋಳಮಾನ. ಇದನ್ನ ನಾವು ಲೈಟ್ ಇಯರ್ ಅಂತ ಏನ್ಪರ್ ಹೇಳ್ತೀವಿ. ಹೌದಾ, ಸೋಲಾರ್ ಇಯರ್ ಅಂತ ಏನ್ಪರ್ ಹೇಳ್ತೀವಿ. ನೆಕ್ಸ್ಟ್ ಜ್ಯೋತಿರ್ವರ್ಷಕ್ಕೆ ಏನಂತ ಹೇಳ್ತೀವಿ ಅಂದ್ರೆ ಲೈಟ್ ಇಯರ್ ಅಂತ ಏನ್ಪರ್ ಹೇಳ್ತೀವಿ. ಹೌದು, ಲೈಟ್ ಇಯರ್ ಅಂತ ಏನ್ಪರ್ ಹೇಳ್ತೀವಿ. ಹೌದಾ, ಒಂದು ಜ್ಯೋತಿರ್ವರ್ಷ. ಹೌದಾ, ಗ್ಯಾಲಕ್ಸಿ ನಡುವಿನ ಅಂತರ ಅಳಿಲಕ್ಕ ಜ್ಯೋತಿರ್ವರ್ಷ ಬಳಕೆ ಆಗ್ತದ. ಅತಿ ದೂರದಲ್ಲಿರ್ತಕ್ಕಂಥ ಆಕಾಶ ಕಾಯವನ್ನು ಅಳತೆ ಮಾಡೋದಕ್ಕ ಪಾರ್ಸೆಕ್ ಮಾನ ಅಂತ ಏನ್ಪರ್ ಹುಡ್ತೀವಿ. ಯಾವ ಮಾನ? ಪಾರ್ಸೆಕ್ ಮಾನ ಏನ್ಪರ್ ಬಳಸ್ತೀವಿ. ಹಾಗಾದ್ರ ನೋಡ್ರಿ, ನಕ್ಷತ್ರದಿಂದ ಭೂಮಿಗೆ ಅಳತೆ ಮಾಡಲು ಯಾವ ಮಾನ ಬಳಕೆ ಮಾಡ್ತಾರಂದ್ರ ಆಸ್ಟ್ರೋನೋಮಿಕಲ್ ಯೂನಿಟ್ ಅಂತ ಏನ್ಪರ್ ಹುಡ್ತೀವಿ. ಯಾವ ನೋಮಿಕಲ್ ಯೂನಿಟ್ ರೀ? ಆಸ್ಟ್ರೋನೋಮಿಕಲ್ ಯೂನಿಟ್. ಒಂದು ಆಸ್ಟ್ರೋನೋಮಿಕಲ್ ಯೂನಿಟ್ ಇಸ್ ಈಕ್ವಲ್ ಟು 149.6 ದಶಲಕ್ಷ ಕಿಲೋಮೀಟರ್ ಅಂತ ಏನ್ಪರ್ ಹುಡ್ತೀವಿ. 149.6 ದಶಲಕ್ಷ ಕಿಲೋಮೀಟರ್ ಒನ್ ಆಸ್ಟ್ರೋನೋಮಿಕಲ್ ಯೂನಿಟ್ ಅಂತ ಏನ್ಪರ್ ಹುಡ್ತೀವಿ. ಅರ್ಥ ಆಗತ್ತದ ಹೇಳೋದು? ಹೌದಾ, ನೋಡ್ರಿ, ಹಾಗಾದ್ರ ಇದನ್ನ ನಮ್ಮ ಈಗ ವಿಶ್ವ ಅಂತ ಏನ್ಪರ್ ಹೇಳ್ತೀವಿ. ಇದನ್ನು ವಿಶ್ವ ಎಂದರೆ ಏನು ಅಂತಂದ್ರೆ ಗ್ಯಾಲಕ್ಸಿಗಳ ಸಮೂಹಕ್ಕೆ ವಿಶ್ವ, ಕೋಟ್ಯಾಂತರ ಗ್ಯಾಲಕ್ಸಿಗಳ ಸಮೂಹಕ್ಕೆ ವಿಶ್ವ ಅಂತ ಕರಿತೀವಿ. ಹಾಗಾದ್ರೆ ವಿಶ್ವದ ಕುರಿತು ಅಧ್ಯಯನ ಮಾಡುವ ಶಾಸ್ತ್ರಕ್ಕೆ ಸ್ವಲ್ಪ ಇಲ್ಲಿ ಪಾಯಿಂಟ್ ನೋಡ್ಬೇಕಲ್ಲ ಇದ್ರದ್ದು. ಹೌದಾ, ಕಾಸ್ಮೋಲಜಿ, ಯಾವಲೋಜಿ? ವಿಶ್ವದ ಕುರಿತು ಅಧ್ಯಯನ ಮಾಡುವ ಶಾಸ್ತ್ರಕ್ಕೆ ಕಾಸ್ಮೋಲಜಿ ಎಂದು ಕರೆಯುತ್ತಾರೆ. ಯಾವಲೋಜಿ ಎಂದು ಕರೀತಾರ? ಹಾಗಾದ್ರೆ ವಿಶ್ವ ಉಗಮವಾಗಿ 15 ಬಿಲಿಯನ್ ವರ್ಷಗಳ ಹಿಂದೆ ಉಗಮವಾಗಿದೆ. ವಿಶ್ವದ ವಿಸ್ತಾರ ಎಷ್ಟದ ಅಂತ ನೋಡ್ತಾ ಹೋದ್ರ, ವಿಶ್ವದ ವಿಸ್ತಾರ ಎಷ್ಟು ಅಂದ್ರ 46.5 ಬಿಲಿಯನ್. ಹೌದಾ, ಬಿಲಿಯನ್ ಕಿಲೋಮೀಟರ್ ಅಂತ ಏನ್ಪರ್ ಹೊಡ್ತೀವ್ರಿ. ವಿಶ್ವದ ವಿಸ್ತಾರ, ಹೌದಾ, ವಿಶ್ವದ ವಿಸ್ತಾರ ಅಂತ ಏನ್ಪರ್ ಹೊಡ್ತೀವಿ. ನೋಡ್ರಿ, ವಿಶ್ವದಲ್ಲಿ ಏನದ ಅಂದ್ರ ಗ್ಯಾಲಕ್ಸಿಗಳ ಸಮೂಹ ಕಂಡು ಬರುತ್ತದೆ ಅಂತ ಏನ್ಪರ್ ಹೊಡ್ತೀವಿ. ಹಾಗಾದ್ರ ನಮಗೂ ಬೇಕಾಗಿರ್ತಕ್ಕಂಥ ಗ್ಯಾಲಕ್ಸಿ ಯಾವುದು ಅಂತಂದ್ರ ನಮ್ಮ ಗ್ಯಾಲಕ್ಸಿ. ಯಾವುದು? ಸುರುಳಿ ಆಕಾರದ ಗ್ಯಾಲಕ್ಸಿ. ಇದು ನಮ್ಮ ಗ್ಯಾಲಕ್ಸಿ ಯಾಕಂತೀವಿ ಅನ್ನೋದು ನಿಮಗೆ ಈಗ ಗೊತ್ತಾಗ್ತದ. ಹೌದಾ, ಇಲ್ಲಿ ನೋಡ್ರಿ,
ಸುರುಳಿ ಆಕಾರದ ಗ್ಯಾಲಕ್ಸಿ ಇದು ಯಾವುದು? ಸ್ಪೈರಲ್ ಗ್ಯಾಲಕ್ಸಿ. ನಮ್ಮ ಗ್ಯಾಲಕ್ಸಿ ಅಂತೇಳಿ ನಾವು ಯಾಕೆ ಇದನ್ನ ಕರಿತೀವಿ ಅಂದ್ರ, ಈ ಗ್ಯಾಲಕ್ಸಿ ಅಂಡರಲ್ಲಿ ಹೌದಾ ಸ್ವಲ್ಪ ಸಮೀಪ ಆಗ್ಯಾವ, ದೂರ ಆಗ್ಯಾವ. ನೋಡ್ರಿ, ಯಾಕೆ ಇದನ್ನ ನಮ್ಮ ಗ್ಯಾಲಕ್ಸಿ ಅಂತ ಹೇಳ್ತೀವಿ ಅಂತಂದ್ರ ಇದೇ ಕಾರಣ. ಹೌದಾ?
ಸೂರ್ಯ ಯಾವ್ದ್ರ ಗುರುತ್ವ ಶಕ್ತಿಯಲ್ಲಿದ್ದಾನೆ ಗೊತ್ತಾ? ಈ ಸ್ಪೈರಲ್ ಗ್ಯಾಲಕ್ಸಿಯ ಗುರುತ್ವ ಶಕ್ತಿಯಲ್ಲಿ ಸೂರ್ಯ ಅದನ್ರಿ. ಹೌದಾ? ಬುಧ, ಶುಕ್ರ, ಭೂಮಿ, ಮಂಗಳ, ಗುರು, ಶನಿ, ಯುರೇನಸ್, ನೆಪ್ಚೂನ್. ಹೌದಾ? ಯುರೇನಸ್, ನೆಪ್ಚೂನ್. ಹೌದಾ? ನೋಡ್ರಿ, ಸ್ಪೈರಲ್ ಗ್ಯಾಲಕ್ಸಿಯ ಗುರುತ್ವ ಶಕ್ತಿಯಲ್ಲಿ ಸೂರ್ಯ ಒಂದು ಮಧ್ಯಮ ವರ್ಗದ ನಕ್ಷತ್ರ. ಯಾವ ವರ್ಗದ ನಕ್ಷತ್ರ? ಹೌದು, ಸೂರ್ಯನು ಗ್ರಹ ಅನ್ಕೊಂಡ್ರಿ. ಸೂರ್ಯ ಒಂದು ನಕ್ಷತ್ರ ರೀ. ಈ ನಕ್ಷತ್ರದ ಗುರುತ್ವ ಶಕ್ತಿಯಲ್ಲಿ ಏನದ ಅಂದ್ರೆ ಎಲ್ಲಾ ಗ್ರಹಗಳದಾವ. ನಮ್ಮ ಒಂದು ಗ್ಯಾಲಕ್ಸಿ ಅಂತೇಳಿ ನಾವು ಯಾಕಂತ ಹೇಳ್ತೀವಿ ಅಂತಂದ್ರ ಇಲ್ಲಿ ನಾವಿದೀವಿ, ತಿಳಿತಾ? ಎಲ್ಲಿ? ಹೌದಾ? ಈ ಭಾಗದಲ್ಲಿ ಏನಪ್ಪಾ ಅಂದ್ರ ಭೂಮಿ ಒಳಗ ನೀವೆಲ್ಲವ್ರು ಏನಪ್ಪ ಇಲ್ಲೇ ಅದ. ಸ್ಪರ್ಧಾ ಬೆಳಕು ಕೋಚಿಂಗ್ ಸೆಂಟರ್ನು ಇರದಾಗೆ ಅದ. ಯಾರದಾಗ? ಹೌದಾ? ಇದ್ರದಾಗೆ ಕೋಚಿಂಗ್ ಸೆಂಟರ್ ಅದ. ಹಾಗಾಗಿ ಇದನ್ನ ನಾವು ಏನಂತ ಹೇಳ್ತೀವಿ ಅಂತಂದ್ರ ಹೌದಾ, ನಮ್ಮ ಗ್ಯಾಲಕ್ಸಿ ಅಂತ ಹೇಳ್ತೀವಿ. ಗೊತ್ತಾಯ್ತಾ ಯಾಕೆ ನಮ್ಮ ಗ್ಯಾಲಕ್ಸಿ? ಇದು ಹೋಲ್ ಎಲ್ಲಾ ಸೇರ್ಸಿ ಏನಂತ ಹೇಳ್ತೀವಿ ಅಂದ್ರೆ ಸೌರ ಮಂಡಲ. ಯಾವ ಮಂಡಲ? ಹೌದಾ, ಸೌರ ಮಂಡಲ ಅಂತ ಏನಪ್ಪ ಹೇಳ್ತೀವಿ. ಹಾಗಾದ್ರೆ ಸೌರ ಮಂಡಲ ಇಲ್ಲೂ ನೋಡಟ್ರಿ. ಸೌರ ಮಂಡಲ ಇಲ್ಲಿ ನೋಡ್ರಿ. ಹೌದು, ಸೌರ ಮಂಡಲ ಇಲ್ಲಿ ನೋಡ್ರಿ. ಎಂತ ಮಂಡಲ ರೀ? ಸೌರ ಮಂಡಲ ಸುತ್ತಲತ್ತದ. ಇಲ್ಲೆಲ್ಲಾ ಗ್ರಹಗಳು ಸೂರ್ಯನಿಗೆ ಸುತ್ತತ್ತವ. ಹೌದಾ? ಏನ್ರಿ? ಕಾಣಲಾಗ್ಯಾವ್ರಿ ಅವು ಗ್ರಹಗಳೆಲ್ಲ. ಅದಕ್ಕೆ ಅಲ್ಲಿ ದೊಡ್ಡ ಗ್ರಹ ಅದ ನೋಡ್ರಿ. ಇನ್ನೊಂದ್ ಸ್ವಲ್ಪ ಸಣ್ಣ ಮಾಡಮ್ಮ. ನೋಡ್ರಿ, ಶನಿ ಎರಡು ದೂರ ಅದ ನೋಡ್ರಿ. ಅದಕ್ಕೆ ಕರೆಕ್ಟ್ ಆಗಿ ಅಲ್ಲಿ ಕಾಣಿಸ್ಲಿ ಅಂತೇಳಿ ನನ್ಗೆ ಹಾಕಿದ್ರಿ. ಹೌದಾ? ನೋಡ್ರಿ, ಇದ್ರಾಗ ನೀವು ಯಾವ ಗ್ರಹಕ್ಕೆ ಟಚ್ ಮಾಡ್ತೀರೋ ಆ ಗ್ರಹ ಏನಪ್ಪ ಬಂದ್ಬಿಡ್ತು. ಈಗ ಇಲ್ಲಿ ಭೂಮಿ ಅದ ರೀ. ಎಲ್ಲಿ? ಹೌದಾ, ಇಲ್ಲಿ ಭೂಮಿ ಅದ. ಈಗ ನೋಡ್ರಿ, ನಾವೀಗ 1 ವರ್ಷ ಅಂತ ಹೇಳ್ತೀವಲ್ಲ, ಸೂರ್ಯನಿಗೆ ಒಂದು ರೌಂಡ್ ಹಾಕ್ಬೇಕು. ಇಲ್ಲಿಂದ ತಗೊಂಡ್ ಹೋಗೋಣ ಈಗ. ಹೌದಾ? ಇಲ್ಲಿ ನೋಡ್ರಿ, ಸೂರ್ಯನಿಗೆ ಒಂದು ರೌಂಡ್ ಹಾಕ್ಲತ್ತ ನೋಡ್ರಿ. ಇಲ್ಲಿ ಹೊಂಟದ ಅರ್ಥ. 6 ತಿಂಗಳಾಯ್ತ್ರಿ. ಆಯ್ತಾ 1 ವರ್ಷ? ನೋಡ್ರಿ, ಈ ರೀತಿ ಯಾರ ಬಡ್ಡೆ ರೀ? ನೋಡ್ರಿ, ಈ ರೀತಿ ಏನಪ್ಪ ನಾವು ಸೌರ ಮಂಡಲ ನೋಡ್ತೀವಿ. ಕ್ಲಿಯರ್ ಆಗಿ ಇಲ್ಲಿ ಗೊತ್ತಾಗ್ತದ. ಅದೊಂದು ಫೋಟೋ ಹುಡ್ಕೋತ್ರಿ, ನೋಡ್ಕೋರಿ. ಹೊಡೆದ್ ಹಂಗೆ ಗ್ರೂಪಿನಾಗ ಏನಪ್ಪ ಹಾಕ್ರಿ. ಆಯ್ತಾ? ತಿಳಿತಾ? ಬುಸಪ್ಪಿ ಹೇಳ್ರಿ. ಏನ್ರಿ? ನಿಮಗೆ ಯಾಕೆ ಗೊತ್ತಾಗಲ್ಲ ಅಂತಂದ್ರೆ ನೀವು ಭೂಮಿ ಗುರುತ್ವ ಶಕ್ತಿ ಒಳಗಿದ್ದೀರಿ. ಹೌದಾ? ಗ್ರಾವಿಟಿ ಒಳಗೆ ನೀವು ಇದ್ದ ಕಾರಣಕ್ಕಾಗಿ ಭೂಮಿ ತಿರುಗುರ್ನು ಕೂಡ ನೀವು ತಿರ್ಗಲ್ಲ. ಹೇಳ್ತಾ? ಇಲ್ಲ, ಒಂದ್ ವೇಳೆ ನೀವು ಭೂಮಿ ಗ್ರಾವಿಟಿ ಬಿಟ್ಟು ಏನ್ರ ಹೊರಗಿದ್ದೀರಂದ್ರೆ ಭೂಮಿ ಹಿಂಗ್ ತಿರ್ಗಾಪರಿ ಆ ಗೋಡಿಗೊಮ್ಮೆ ಈ ಗೋಡಿಗೊಮ್ಮ
ಮ್ಯಾಗೊಮ್ ಕೆಳಗೊಮ್ಮ ಹಾಯ್ದು ಎಲ್ಲ ಕಡೆ ಹಾಯ್ದು ಮತ್ತೆ ಅಲ್ಲೇ ಬಂದು ಕೂಡ್ತಿದ್ರಿ. ತಿಳಿತಾ? ಇಲ್ಲಿ ನೋಡ್ರಿ ಇನ್ನೊಂದ್ಸಲ. ಹೌದಾ, ಜಸ್ಟ್ ಬೇಗ ಏನ್ಪಾರ ಒಂದ್ಸಲ ರಿಪೀಟ್ ಮಾಡ್ಬಿಡ್ತೀನಿ ನಿಮ್ಗ. ಹೌದಾ, ನೋಡ್ರಿ ಅಬ್ಬೆ ಚಾರ್ಜ್. ಹೌದಾ, ಅಗಾಧವಾದ ಉಷ್ಣಾಂಶ ಹೊಂದಿರತಕ್ಕಂತ, ಹೌದಾ, ಅಗಾಧವಾದ ಉಷ್ಣಾಂಶ ಹೊಂದಿರತಕ್ಕಂತ ನಭೋಮಂಡಲ. ಈ ನಭೋಮಂಡಲ ಏನಾಯ್ತು? ಒಡೀತು, ಸ್ಫೋಟ ಆಯ್ತು. ಸ್ಫೋಟ ಆದ ಬಳಿಕ ಕಮ್ಮಿ ಸಾಂದ್ರತೆ ಅಂದ್ರೆ ಕಮ್ಮಿ ಭಾರ ಇರುವ ಅನಿಲದಿಂದ ಏನಾಯ್ತ್ರಿ? ನಕ್ಷತ್ರಗಳ ನಿರ್ಮಾಣ ಆದ್ರಿ. ನಕ್ಷತ್ರಗಳು ಗುಂಪಿಗೆ ಏನಂತ ಕರೆದ್ವಿ? ಗ್ಯಾಲಕ್ಸಿ ಅಂತ ಕರೆದ್ವಿ. ಗ್ಯಾಲಕ್ಸಿ ಒಳಗೆ ಎಷ್ಟು ಟೈಪ್ ಗ್ಯಾಲಕ್ಸಿ ಸಿಕ್ಕಾವ ನಮಗ? 3 ಟೈಪ್ ಗ್ಯಾಲಕ್ಸಿ. ಒಂದು ಸ್ಪೈರಲ್ ಗ್ಯಾಲಕ್ಸಿ, ಅನಿಯಮಿತ ಗ್ಯಾಲಕ್ಸಿ, ಅಂಡಾಕಾರ, ಸ್ಪೈರಲ್ ಗ್ಯಾಲಕ್ಸಿ ಅಂತ ಏನ್ಪರ್ ಹೇಳ್ತೀವಿ, ಅಥವಾ ಸುರುಳಿ ಆಕಾರ. ಸುರುಳಿ ಆಕಾರದ ಗ್ಯಾಲಕ್ಸಿಗೆ ನಮ್ಮ ಗ್ಯಾಲಕ್ಸಿ ಅಂತ ಏನ್ಪರ್ ಹೇಳ್ತೀವಿ. ಯಾಕ್ರಿ ನಮ್ಮ ಗ್ಯಾಲಕ್ಸಿ ಅಂತ ಹೇಳ್ತೀವಿ ಅಂತಂದ್ರ, ಇದ್ರ ಒಳಗೆ ಏನಪ್ಪಾ ಅಂದ್ರ ಸೂರ್ಯ ಅದ. ಸೂರ್ಯನ ಗುರುತ್ವ ಶಕ್ತಿಯಲ್ಲಿ ಏನದಾವ ಅಂತಂದ್ರ, ಹೌದಾ, ಸೂರ್ಯನ ಗುರುತ್ವ ಶಕ್ತಿಯಲ್ಲಿ, ಹೌದಾ, 8 ಗ್ರಹಗಳು ಒಳಗೊಂಡಿರುವ ಕಾರಣಕ್ಕಾಗಿ ನಾವು ಸ್ಪೈರಲ್ ಗ್ಯಾಲಕ್ಸಿಗೆ ಏನಂತ ಹೇಳ್ತೀವಿ ಅಂದ್ರೆ ನಮ್ಮ ಗ್ಯಾಲಕ್ಸಿ ಅಂತ ಏನ್ಪರ್ ಹೇಳ್ತೀವಿ. ಎಂತ ಗ್ಯಾಲಕ್ಸಿ? ಸ್ಪೈರಲ್ ಗ್ಯಾಲಕ್ಸಿಗೆ ನಮ್ಮ ಗ್ಯಾಲಕ್ಸಿ ಅಂತ ಏನ್ಪರ್ ಹೇಳ್ತೀವಿ. ಇಲ್ಲಿ ನೋಡ್ರಿ ಈಗ, ಹೌದಾ, ಸ್ಫೋಟ ಆಗ್ಯದ, ಅದರಲ್ಲಿರುವ ದ್ರವ್ಯರಾಶಿ ಹೊರಗೆ ಬಂತ. ಹಾಗಾದ್ರ ಕಡಿಮೆ ಸಾಂದ್ರತೆ ಉಳ್ಳುವ ಅನಿಲಗಳಂದ್ರೆ ಯಾವುವು? ಹೈಡ್ರೋಜನ್, ಯಾವ ಜನ್? ಹೈಡ್ರೋಜನ್ ಮತ್ತು ಹೀಲಿಯಂ. ಯಾವ ಲಿಯಮ? ಹೀಲಿಯಂ. ಹೆಚ್ಚು ಸಾಂದ್ರತೆ ಉಳ್ಳುವಂತಹ ಅನಿಲಗಳಂದ್ರೆ ಯಾವುವು? ಸಾರಜನಕ ಆಗಿರ್ಬೋದು. ಯಾವ ಜನಕ? ಸಾರಜನಕ, ಆಮ್ಲಜನಕ, ಆರ್ಗಾನ. ಇವೆಲ್ಲ ಅನಿಲಗಳು ಏನ್ಪರ್ ಹೆಚ್ಚು ಸಾಂದ್ರತೆ ಉಳ್ತಕ್ಕಂತಹ, ಹೌದಾ, ಅನಿಲಗಳಿದಾವ. ಇನ್ನು ಉಳಿದ ವೇಸ್ಟೇಜ್ ಮತ್ತು ಉಳಿದ ಕೆಲ ಅನಿಲಗಳು ಸೇರ್ಪಡೆಗೊಂಡು, ಹೌದಾ, ಧೂಮಕೇತುಗಳಾಯ್ತು ಮತ್ತು ಏನಾದವು ಅಂತಂದ್ರ ಉಲ್ಕೆಗಳು, ಧೂಮಕೇತುಗಳು, ಕ್ಷುದ್ರ ಗ್ರಹಗಳಾದವು ಅಂತ ಏನ್ಪರ್ ಹುಡ್ತೀವಿ. ಯಾವ ಗ್ರಹಗಳು? ಕ್ಷುದ್ರ ಗ್ರಹಗಳಾದವು ಅಂತ ಏನ್ಪರ್ ಹುಡ್ತೀವಿ. ಹಾಗಾದ್ರ ನೋಡ್ರಿ, ಈ ನಕ್ಷತ್ರಗಳು ಸ್ವಯಂ ಪ್ರಜ್ವಲಿಸುವಂತಹ ಸಾಮರ್ಥ್ಯವನ್ನು ಹೊಂದಿದ್ರಿ. ಈಗ ಸೂರ್ಯ ಸ್ವಯಂ ಪ್ರಜ್ವಲ ಆಗ್ತದ್ರಿ, ತಂತ ಹೊಳಿತಾ ಹೋಗ್ತದೆ. ಯಾಕ್ರಿ? ಅಂತ ಶಕ್ತಿ ಗ್ರಹಗಳಿಗೆ ಅದ ಏನು? ಇಲ್ಲ. ಗ್ರಹಗಳಿಗೆ ಸ್ವಯಂ ಪ್ರಜ್ವಲಿಸುವಂತಹ ಒಂದು ಸಾಮರ್ಥ್ಯ ಇಲ್ಲ, ಓನ್ಲಿ ನಕ್ಷತ್ರಗಳಿಗೆ ಅದ. ಯಾಕ್ರಿ? ನಕ್ಷತ್ರಗಳಿಗೆ ಪ್ರಜ್ವಲಿಸುವಂತಹ ಶಕ್ತಿ ಅದ, ಅಂತ ಒಂದು ಎನರ್ಜಿ ಹಾಕದ ಅಂದ್ರ ಇದರಲ್ಲಿ ಏನದ ಗೊತ್ತಾ? ಹೈಡ್ರೋಜನ್ ಅನಿಲ ಅದರಿ. ಯಾವ್ದನ್ನ? ಹೈಡ್ರೋಜನ್ ಅನಿಲ. 1 ಲೀಟರ್ ನೀವು ಪೆಟ್ರೋಲ್ ಬೈಕಿಗೆ ಹಾಕಿದ್ರಿ ಅಂದ್ರ ಎಷ್ಟು ಕಿಲೋಮೀಟರ್ ಓಡ್ತೀರಿ ನಿಮ್ ಬೈಕ್? ಎಷ್ಟ್ರಿ? ಗಾಡಿ ಮೇಲೆ ಡಿಪೆಂಡ್ ಆಗ್ತದ. ರಾಯಲ್ ಎನ್ಫೀಲ್ಡ್ ಗಾಡಿ ಇಟ್ಟಿರಿ ಅಂತ ಇಟ್ಕೋರಿ. ಹೌದು, ಒಟ್ಟು ಹೇಳೋದಿಲ್ಲ, ಕರೆಕ್ಟ್ ಒಂದ್ 50-60 ಓಡ್ತದ ಅಂದ್ರೆ ಮಾತೆ ಮುಗಿತದ. ಗಾಡಿ ಮೇಲೆ ಡಿಪೆಂಡ್ ಆಗ್ತದ್ರಿ. ಹೌದಾ ಅಂದಿರಿ? ಗಾಡಿ ಮೇಲೆ ಡಿಪೆಂಡ್ ಆಗ್ತದೆ. ರಾಯಲ್ ಎನ್ಫೀಲ್ಡಿಗೆ ಒಂದ್ ಲೀಟರ್ ಹಾಕ್ರಿ ಎಷ್ಟು ಕಿಲೋಮೀಟರ್ ಓಡ್ತದ್ರಿ? 15 ಇಲ್ಲ 12 ಕಿಲೋಮೀಟರ್ ಓಡ್ತದ. ಅದೇ ಸ್ಪ್ಲೆಂಡರ್ ಪ್ಲಸ್ಸಿಗೆ ಹಾಕಿದ್ರ 50ರಿಂದ 60 ಎನ್ಪರ್ ಓಡ್ತದ. ನೀವು 1 ಲೀಟರ್ ಹೈಡ್ರೋಜನ್ ಏನಾದ್ರು ಹಾಕಿದ್ರಿ ಅದರದಾಗ ಗಾಡಿಗೆ, 1 ಲೀಟರ್ ಹೈಡ್ರೋಜನ್ ಏನಾದ್ರು ಹಾಕಿದ್ರಿ ಅಂದ್ರ ಒಂದು 700ರಿಂದ 1000 ಕಿಲೋಮೀಟರ್ ಓಡ್ತದ್ರಿ. ಇಟ್ಟೆ ನೀವು ಬದುಕಿರ್ಬೇಕು. ಹೌದಾ, 700ರಿಂದ 1000 ಕಿಲೋಮೀಟರ್ ಅಂದ್ರೆ ಅಷ್ಟು ಸಾಮರ್ಥ್ಯ ಅದಕ್ಕದ. ಯಾವ್ದಕ್ಕ? ಹೈಡ್ರೋಜನ್. ಹೌದಾ, ಈಗ ನೀವು ಟ್ಯಾಂಕ್ ಫುಲ್ ಮಾಡಿದ್ರಿ ಹೈಡ್ರೋಜನ್ ಹಾಕಿ, ಟ್ಯಾಂಕ್ ಫುಲ್ ಮಾಡಿ ಏನ್ಪರ್ ಕಿಕ್ ಒಂದ್ಸಲ ಹೊಡೆದ್ರಿ ಅಂತಂದ್ರ ಸ್ಫೋಟ ಆಗ್ತದ ಅದು. ಹೌದಾ, ಸ್ಫೋಟ ಆಗ್ತದ. ಅಂತ ಒಂದು ಇದು ಅನಿಲ ಯಾವುದು ಅಂತಂದ್ರ ಹೈಡ್ರೋಜನ್. ಇಲ್ಲಿ ನೋಡ್ರಿ, ಯಾಕ್ರಿ ತಂತ ಪ್ರಜ್ವಲ ಆಗ್ತದೆ? ಸೂರ್ಯ ಒಂದು ನಕ್ಷತ್ರ, ಗ್ರಹ ಅಲ್ಲ. ಹೌದಾ, ಆ ಒಂದು ಸೂರ್ಯನ ಗ್ರಾವಿಟಿ ಒಳಗ 8 ಗ್ರಹಗಳದವು. ಹೌದಾ, ಸೂರ್ಯ ತಂತ ಯಾಕೆ ಪ್ರಜ್ವಲ ಆಗ್ತದ ಅಂತ ನೋಡ್ತಾ ಹೋದ್ರ ಇಲ್ಲಿ ನೋಡ್ರಿ, ಈಗ ನೋಡ್ರಿ, ಸೂರ್ಯನಲ್ಲಿರುವ 2 ಹೈಡ್ರೋಜನ್ ಅಣುಗಳು. ಹೌದಾ, ಇಲ್ಲೊಂದು ಹೈಡ್ರೋಜನ್ ಅಣು ಅದ, ಇದು ಒಂದು ಹೈಡ್ರೋಜನ್ ಅಣು ಅದ. 2 ಹಗುರವಾದ ಹೈಡ್ರೋಜನ್ ಅಣುಗಳು, 2 ಬಹಳ ಕಮ್ಮಿ ವೇಟೇಜ್ ಇರ್ತಕ್ಕಂಥದ್ದು. ಎಕ್ಸಾಮ್ ಅಲ್ಲಿ ಕೇಳ್ತಾರ, ಅತಿ ಕಡಿಮೆ ಭಾರ ಇರತಕ್ಕಂತಹ ಅಥವಾ ಅತಿ ಹಗುರವಾದ ಅನಿಲ ಯಾವುದು ಅಂತ. ಹೈಡ್ರೋಜನ್ ನಿಮ್ಗೆ ಹೇಳಿರ್ಬೇಕಲ್ಲ ರಾಹುಲ್ ಸರ್, ಫಿಸಿಕ್ಸ್ದಾಗ ಕೆಮಿಸ್ಟ್ರಿದಾಗ ಹೇಳ್ಯಾರ್ರಿ, ಇನ್ನ ಕೆಮಿಸ್ಟ್ರಿ ಸ್ಟಾರ್ಟ್ ಮಾಡಿಲ್ಲ. ಹೌದಾ, ಹಗುರವಾದ ಅನಿಲ ಯಾವುದು ಅಂದ್ರ ಹೈಡ್ರೋಜನ್ ಅಂತ ಏನ್ಪರ್ ಹೇಳ್ತೀವಿ. ಈ ಹೈಡ್ರೋಜನ್ ಅಣುಗಳು ಏನುಗಳು? ಈ ಹೈಡ್ರೋಜನ್ ಅಣುಗಳು
ಹೈಡ್ರೋಜನ್ ಅಣುಗಳು ಏನಾಗ್ತಾವ, ಇದನ್ನು ಒಂದು ಹೈಡ್ರೋಜನ್ ಅಣು, ಇದನ್ನು ಒಂದು ಹೈಡ್ರೋಜನ್ ಅಣು ಅಂತ ಅನ್ಕೊಳ್ರಿ. ಯಾವ ಅಣು? ಈ ಎರಡು ಹೈಡ್ರೋಜನ್ ಅಣುಗಳು ಏನಾಗ್ತಾವ ಅಂದ್ರೆ ಒಂದನ್ನೊಂದು ಡಿಕ್ಕಿ ಹೊಡಿತಾ ಹೋಗ್ತಾವ. ಹೌದಾ? ಇದು ಸತತವಾಗಿ ಏನಪ್ಪ ಸೂರ್ಯನಲ್ಲಿ ನಡೀತಾ ಇದೆ. ಏನಾಗ್ತದ? ಸೂರ್ಯನಲ್ಲಿ ಏನಪ್ಪ ನಡೀತಾ ಇದೆ, ಒಂದನ್ನೊಂದು ಯಾವಾಗ ಡಿಕ್ಕಿ ಹೊಡಿತಾ ಹೋಗ್ತಾವೋ, ಈ ಡಿಕ್ಕಿ ಹೊಡೆದ ಸಂದರ್ಭದಲ್ಲಿ ಏನಾಗ್ತದಂದ್ರ ಹೀಲಿಯಂ ಉತ್ಪತ್ತಿ ಆಗ್ತದೆ. ಈ ಎರಡು ಹೈಡ್ರೋಜನ್ ಒಂದಕ್ಕೊಂದು ಡಿಕ್ಕಿ ಹೊಡೆದು ಅಂದ್ರ ಹೀಲಿಯಂ ಏನಪರ್ ಉತ್ಪತ್ತಿ ಆಗ್ತದೆ. ಇದನ್ನು ನಾವೇನಂತ ಹೇಳ್ತೀವಿ? ಬಯಾಲಜಿಕಲ್ ಫ್ಯೂಷನ್ ಅಂತ ಏನಪರ್ ಹೇಳ್ತೀವಿ. ಬಯಾಲಜಿಕಲ್ ಫ್ಯೂಷನ್ ಅಥವಾ ಬೈಜಿಕ ಸಮ್ಮಿಲನ ಕ್ರಿಯೆ. ಯಾವ ಸಮ್ಮಿಲನ? ಬೈಜಿಕ ಸಮ್ಮಿಲನ ಕ್ರಿಯೆ ಅಂತ ಏನಪರ್ ಹೇಳ್ತೀವಿ. ಈ ಕ್ರಿಯೆ ಹೆಚ್ಚಾಗುವ ಕಾರಣಕ್ಕಾಗಿನೇ, ಹೌದಾ ನೋಡ್ರಿ, ಎಷ್ಟು ಪ್ರತಿ ಸೆಕೆಂಡಿಗೆ 600 ಟನ್ ಹೀಲಿಯಂ ಉತ್ಪತ್ತಿ ಆಗ್ತದೆ. ಎಷ್ಟು ಟನ್? 600 ಟನ್ ಹೀಲಿಯಂ ಏನಪರ್ ಉತ್ಪತ್ತಿ ಆಗ್ತದ. ಎರಡು ಹೈಡ್ರೋಜನ್ ಅಣುಗಳು ಡಿಕ್ಕಿ ಹೊಡೆಯೋದ್ರಿಂದ ಏನಾಗ್ತದಂದ್ರ ಹೀಲಿಯಂ ಉತ್ಪತ್ತಿ ಆಗ್ತದ. ಈ ಒಂದು ಕ್ರಿಯೆಯಿಂದ ಸೂರ್ಯನಲ್ಲಿ ಮತ್ತು ನಕ್ಷತ್ರಗಳಲ್ಲಿ ಅಗಾಧವಾದ ಉಷ್ಣಾಂಶ ಏನಪರ್ ಹೆಚ್ಚಾಗ್ತಾ ಇದೆ. ಏನಾಗ್ಲತ್ತದ್ರಿ? ಎರಡು ಹೈಡ್ರೋಜನ್ ಅಣುಗಳು ಒಂದನ್ನೊಂದು ಡಿಕ್ಕಿ ಹೊಡೆದಾಗ, ಒಂದನ್ನೊಂದು ಡಿಕ್ಕಿ ಹೊಡೆದಾಗ ಏನಾಗ್ತದೆ ಅಂತಂದ್ರ ಹೀಲಿಯಂ ಉತ್ಪತ್ತಿ ಆಗ್ತದ. ಯಾವ ಉತ್ಪತ್ತಿ? ಹೀಲಿಯಂ ಉತ್ಪತ್ತಿ ಆಗ್ತದ. ಇದನ್ನು ಬೈಜಿಕ ಸಮ್ಮಿಲನ ಕ್ರಿಯೆ. ಸೂರ್ಯ ಅಷ್ಟೊಂದು ಉಷ್ಣಾಂಶ ಇರೋದಕ್ಕೆ ಕಾರಣ ಏನಂದ್ರೆ ಬೈಜಿಕ ಸಮ್ಮಿಲನ ಕ್ರಿಯೆನೇ ಕಾರಣ. ಆಯ್ತಾ? ಬೈಜಿಕ ಸಮ್ಮಿಲನ ಕ್ರಿಯೆನೇ ನೇರವಾಗಿ ಕಾರಣ ಅಂತ ಏನಪ್ಪಾರ ಹೇಳ್ತೀವಿ. ಸಪೋಸ್ ಇದು ನೆನಪುಳಿತ ಚಂದ ಉಳಿತ. ಈಗ ನೀವೆಲ್ಲರೂ ಜಾತ್ರೆ ಆಗೋದು ನಡೆದಿರಿ, ಎಲ್ಲಾರ ಮಾರ್ಕೆಟ್ದಾಗ ನಡೆದಿರಿ. ಹೌದಾ? ಯಾರೋ ಬಂದೇನಪ್ಪ ಅಂದ್ರ ಈಗ ರಾಹುಲ್ಗೆ ಬಂದೇನಪ್ಪ ಡಿಕ್ಕಿ ಹೊಡೆದ್ರು ಯಾರ, ಅಥವಾ ಇವನೇ ಅವ್ರಿಗೆ ಡಿಕ್ಕಿ ಹೊಡೆದ. ಹೌದಾ? ಡಿಕ್ಕಿ ಹೊಡೆದ ತಕ್ಷಣ ಹೆಣ್ಮಕ್ಳು ಬೈತಾರ್ರಿ. ಬೈಯಲ್ರಿ? ಕಣ್ ಕಾಣಲೇನು, ನನ್ನಂತ ಕತಂಗ್ಯಾರ ಇಲ್ಲೇನು, ಅದು ಇಲ್ಲೇನು, ಇದು ಇಲ್ಲೇನು ಅಂತೇಳಿ ಬೈಯಲ್ರಿ? ಬೈತಾರ್ರಿ. ಹೌದಾ? ಆಗೇನಪ್ಪಾರ ನೀವು ಬೈಸ್ಕೊಂಡು ಸುಮ್ ಕುಂಡ್ರಲಕ್ ಹೋಗ್ಬಾರ್ದು. ನೀವೇನ್ ಮಾಡ್ಬೇಕು? ನೀವು ಹೇಳ್ಬೇಕು. ಎರಡು ಹೈಡ್ರೋಜನ್ ಅಣುಗಳು ಎರಡು ಹೈಡ್ರೋಜನ್ ಅಣುಗಳು ಒಂದನ್ನೊಂದು ಡಿಕ್ಕಿ ಹೊಡೆದಾಗ ಏನಾದಾಗ, ಹೌದಾ, ಎರಡು ಹೈಡ್ರೋಜನ್ ಅಣುಗಳು ಒಂದನ್ನೊಂದು ಡಿಕ್ಕಿ ಹೊಡೆದಾಗ ಹೀಲಿಯಂ ಉತ್ಪತ್ತಿಯಾಗುತ್ತದೆ. ಏನು ಉತ್ಪತ್ತಿಯಾಗುತ್ತದೆ? ಇದನ್ನು ಬೈಜಿಕ ಸಮ್ಮಿಲನ ಕ್ರಿಯೆ ಎಂದು ಕರೆಯುತ್ತಾರೆ. ಹೇಳ್ಬೇಕಾ ಹೇಳ್ಬಾರ್ದ್ರಿ? ಹೌದಾ? ಈ ರೀತಿ ಹೇಳಿದ್ರಂದ್ರೆ ಬೈಯೆಲ್ಲ ಬಿಡಲ್ ಸುಮ್ತ ಅಂತ ಹೋತಾರ್ರಿ ಅವ್ರು. ಹೋಗಲ್ಲಪ್ಪಿ? ಹೌದಾ? ಎರಡು ಹೈಡ್ರೋಜನ್ ಅಣುಗಳು ಸಟ್ ಅಂತ ನಿಂತೇ ಬಿಡ್ಬೇಕಾಕಿ. ಬಯಕ್ ಸ್ಟಾರ್ಟ್ ಮಾಡಿದ ತಕ್ಷಣ ಎರಡು ಹೈಡ್ರೋಜನ್ ಅಣುಗಳು ಹಿಂಗೆ ರೀ. ಎರಡು ಹೈಡ್ರೋಜನ್ ಅಣುಗಳು ಒಂದನ್ನೊಂದು ಡಿಕ್ಕಿ ಹೊಡೆದಾಗ ಏನಾದಾಗ, ಒಂದನ್ನೊಂದು ಡಿಕ್ಕಿ ಹೊಡೆದಾಗ ಹೀಲಿಯಂ ಉತ್ಪತ್ತಿಯಾಗುತ್ತದೆ. ಇದನ್ನು ಬೈಜಿಕ ಸಮ್ಮಿಲನ ಕ್ರಿಯೆ, ಬಯಾಲಜಿಕಲ್ ಫ್ಯೂಷನ್ ಎಂದು ಕರೆಯುತ್ತಾರೆ. ಕರೆದ್ರಿ? ಈಗ ನೋಡ್ರಿ, ಈ ರೀತಿ ಹೇಳಿದ್ರಂದ್ರೆ, ಎಕ್ಸ್ಪ್ಲೈನ್ ಮಾಡಿದ್ರಿ ಅಂದ್ರೆ ಅವ್ರು ಯಾಕೆ ಬೈತಾರ? ಎಸ್ ಕರೆಕ್ಟ್ ಅದ ಅಂತ ಹೇಳ್ತಾರ. ಹೌದಾ? ಹೇಳ್ತಾರ ಹೇಳ್ರಿ? ಸಪೋಸ್ ಈಗ ಶಾಂತಪ್ಪಗೆ ಯಾರ ಡಿಕ್ಕಿ ಹೊಡೆದು, ಹೌದಾ, ಶಾಂತಪ್ಪ ಏನ್ ಅನ್ಬಹುದು? ಏನಂತೀರಿ? ಶಾಂತಪ್ಪ ಬೈತೀರಿ? ಬೈಯಲ್ಲ. ಇಲ್ರಿ, ನೀವ್ಯಾಕೆ ಸಾರಿ ಕೇಳ್ತೀರಿ? ಅವರೇ ಬಂದು ನಿಮಗ್ ಡಿಕ್ಕಿ ಹೊಡೆದಾರ. ಇರ್ಲಿ ಬಿಡು ಅಂತೀರಿ. ಇಲ್ರಿ, ಇಂಥ ಡಿಕ್ಕಿ ಯಾರು ಹೊಡೆದಿಲ್ಲ, ಇನ್ನೊಂದ್ಸಲ ಬರ್ರಿ, ನಿಂದಿರ್ತಾವ ನಾ ಹಿಂಗ. ಇಲ್ಲಿ ಇಂಥ ಡಿಕ್ಕಿ ಜೀವನದಾಗ ಎಂದೂ ಆಗಿಲ್ಲ, ಇದೇ ಸಲ ಫಸ್ಟ್ ಟೈಮ್ ಆಯ್ತು. ಹೌದಾ? ಬರ್ರಿ, ನೀವು ಇನ್ನೊಂದ್ಸಲ ಬರ್ರಿ. ಏನ್ ಸುಖಾಸ್ ಹೊಡಿತೀರಿ ಹೊಡ್ರಿ ಇದಕ್ಕೆ. ಹೇಳ್ತೀರ? ಅಪ್ಪಿ ಹೇಳ್ತಾ ಹೇಳಲ್ಲ ಈಗ ಇಂಥ ಡಿಕ್ಕಿ. ಈಗ ನಿಮಗೆ ಯಾರ ಡಿಕ್ಕಿ ಹೊಡೆದ್ರು ಅಪ್ಪನ ಜಾತ್ರೆಗ? ಹೋಲ್ ಬಿಡು ಅಂತೀರಿ. ಏನ್ ಇನ್ನೊಂದ್ಸಲ ಹೊಡಿರಿ, ಇಂಥ ಡಿಕ್ಕಿ ಹೊಡೆದಿಲ್ಲ ಯಾರು ಅಂತೀರಿ. ಅಪ್ಪಿ ಸಿದ್ಧಾರ್ಥ ಕಣ್ಣೆಲ್ಲಿಟ್ರಿ ಅಂತ ಅವ್ರು ಹೇಳ್ತಾರ. ಕಣ್ಣೆಲ್ಲಿಟ್ರಿ ಅಂದ್ರ ಹೌದಾ? ತಲೆ ಮೇಲೆ ಕಣ್ಣ. ಹೌದಾ? ಅಪ್ಪಿ ಡಿಕ್ಕಿ ಯಾರ ಹೊಡೆದ್ರ ಅಂದ್ರೆ ಏನ್ ಹೇಳ್ತೀರಿ? ನೋಡ್ಕೊಂಬರ್ರಿ ಅಂತ ಹೇಳ್ತೀರಿ. ಥ್ಯಾಂಕ್ಸ್ ರೀ. ಹೌದಾ? ಇವತ್ತು ಕಾಣ್ತಿರೋದು ನನ್ ಮ್ಯಾಲ. ಹೌದಾ? ಎಷ್ಟು ಏಜ್ ರೀ ನಿಮಗೆ? 20. ಹೌದಾ? 20 ವರ್ಷದ ಬಾದ್ ಒಂದು ಡಿಕ್ಕಿ ಸಿಕ್ತಲ್ಲ.
ಅಪ್ಪಿ ಏನ್ ಹೇಳಲ್ಲ, ಡಿಕ್ಕಿ ಹೊಡೆದ್ರು ಫ್ರೀ ಡಿಕ್ಕಿ, ಯಾರು ಬೇಕಾದ್ರೂ ಹೊಡೀರಿ, ಫ್ರೀ ಬಸ್ ಇದ್ದಂಗ. ಹೌದಾ, ಫ್ರೀ ಡಿಕ್ಕಿ, ಹೊಡ್ರಿಕ. ನೋಡ್ರಿ, ಗಂಡ್ಮಕ್ಳು ಒಟ್ಟೆ ಬೈಯೋದೇ ಇಲ್ಲ. ಹೌದಾ, ಡಿಕ್ಕಿ ಯಾಕೆ ಹೊಡೆಯಲಾಕ, ಅದಕ್ಕೋತೆ ಯಾಕೆ ಹೊಡೆಯಲಾಕ. ಅಪ್ಪಿ ನಿಮ್ ಹೆಸರೇನು? ಹಿಂದ ರಾಹುಲ್. ಏನ್ ಮಾಡ್ತಿ ಡಿಕ್ಕಿ ಹೊಡೆದ್ರಂದ್ರ? ಏನು ಮಾಡಲ್ಲ. ಯಾಕ್ರಿ? ಯಾಕೆ ಡಿಕ್ಕಿ ಹೊಡೆದ್ರಿ ಅಂತ ಕೇಳಲ್ಲ. ಅದು ಹೊಡಿಬೇಕಂತ ಯಾರು ಹೊಡಿಯಲ್ರಿ ಡಿಕ್ಕಿ, ಬೈ ಮಿಸ್ ಆಗಿ ಡಿಕ್ಕಿ ಆತವು. ಈಗ ಇಲ್ಲಾದ್ರೂ ಏನ್ ಹೊಡಿಬೇಕಂತ ಹೊಡಿಲತ್ತದ ಏನ್ ಸೂರ್ಯನಲ್ಲಿ? ಬೈ ಮಿಸ್ ಆಗಿ ಏನ್ಪರ ಡಿಕ್ಕಿ ಅಲ್ಲತ್ತವ. ಆ ಡಿಕ್ಕಿ ಆದಾಗೆಲ್ಲ ಹೀಲಿಯಂ ಉತ್ಪತ್ತಿ ಆಗ್ಲತ್ತದ. ಏನ್ ಉತ್ಪತ್ತಿ ಆಗ್ಲತ್ತದ? ಹೀಲಿಯಂ ಉತ್ಪತ್ತಿ ಆಗ್ಲತ್ತದ. ಚೇತನ್ ಕುಮಾರ್ ಯಾರ ಡಿಕ್ಕಿ ಹೊಡೆದ್ರು? ಜರ್ ನೋಡ್ಕೊಂಡು ಓಡಾಡ್ರಿ. ಹೌದಾ, ನಮ್ಮಂತ ಅಣ್ಣದೇವ್ರನ್ನು ಓಡಾಡ್ತಾರೆ. ಏನಂತ್ರಿ? ಡಿಕ್ಕಿ ಹೊಡೆದ್ರಂದ್ರೆ ಏನ್ ಮಾಡ್ತೀರಿ? ಅಪ್ಪಿ ಇರ್ಫಾನ್, ಡಿಕ್ಕಿ ಹೊಡೆದ್ರಂದ್ರೆ ಏನ್ ಮಾಡ್ತೀರಿ? ಯಾಕೆ ಹೊಡೆದಿ? ಸುಮ್ ಹೊಡೆದಿದ ಸುಮ್ ಹೊಡೆದಿದ. ಅವಾಗ ಹೇಳ್ತಾರ ಅವ್ರು, ಇನ್ನೊಂದ್ಸಲ ಹೊಡಿ. ಶ್ರೀಕಾಂತ್, ಡಿಕ್ಕಿ ಹೊಡೆದ್ರಂದ್ರೆ ಏನ್ ಮಾಡ್ತೀರಿ? ಇಲ್ಲಿ ತನ ಹೊಡೆದಿಲ್ಲ ಯಾರು. ಸಪೋಸ್ ಯಾರ ಹೊಡೆದ್ರಪ್ಪ, ಅವಾಗ ಏನ್ ಮಾಡ್ತೀರಿ? ಏನ್ ಅನ್ನಲ್ಲ, ಮುಗುಳ್ನಾಗೆ ಕೊಡ್ತೀರೇನು? ಹ್ಯಾಪಿ ಮಂತೇಶ್, ಡಿಕ್ಕಿ ಹೊಡೆದ್ರಂದ್ರೆ ಏನ್ ಮಾಡ್ತೀರಿ? ಬೈ ಚಾನ್ಸ್ ಆಗಿ ಹೊಡಿತಾರ, ಹೊಡಿಲೇಬೇಕಂತ ಯಾರು ಡಿಕ್ಕಿ ಹೊಡಿಯಲ್ಲ. ಬೈ ಚಾನ್ಸ್ ಡಿಕ್ಕಿ ಹತ್ತುತ್ತ ಏನ್ ಮಾಡ್ತೀರಿ? ಮಿಸ್ಟೇಕ್ ಆಗಿ ಹೋಗ್ಯದ ಅಕ್ಕೋರೆ, ಇನ್ನೊಂದ್ಸಲ ಹೊಡಿಬೇಕಾದ್ರೂ ಮತ್ತೆ ಯಾವಾಗಾರ ಬರ್ತೀರಂದ್ರೆ ನನಗೆ ಮೊದಲೇ ಹಚ್ಚ ನಿಂದ್ರಿ, ನಾ ಹಿಂಗ್ ಬಂದ್ ನಿಂದಿರ್ತ. ಆ ಶಶಿಕುಮಾರ್ ಕರೆ ಏನ್ ಮಾಡಲ್ಲ, ಏನು ಹಿಂದ್ರಿ ಡಿಕ್ಕಿ. ನೋಡ್ರಿ, ಇದು ಡಿಕ್ಕಿ ಬಗ್ಗೆ ನಿಮ್ಗೆ ಯಾಕೆ ಇಷ್ಟ ಎಕ್ಸ್ಪ್ಲೇನ್ ಗೊತ್ತಾ? ಈ ಒಂದು ಡಿಕ್ಕಿಯಲ್ಲಿ ಹಲವಾರು ವಿಷಯಗಳು ಅಡ್ಗ್ಯಾವ್ರಿ. ಈಗ ನೋಡ್ರಿ, ಗಂಡು ಮಕ್ಳು ಯಾರ ಬೈತೇವ್ರಿ ನಾವು ವಾಪಸ್ ಅಂತ ಹೇಳಿದ್ರೇನ್ರಿ? ಯಾರೊಬ್ರು ಬೈತೀವಿ ನಾವು ಅಂತ ಹೇಳಲಿಲ್ಲ. ಹೌದಾ, ಅದು ಬೈ ಚಾನ್ಸ್ ಆಗಿರ್ತದೆ ಡಿಕ್ಕಿ. ಈಗ ಅಪ್ಪನ ಜಾತ್ರೆದಾಗ ಭಾಳ ರಶ್ ಇರ್ತದೆ. ಹೌದಾ, ಬೈ ಚಾನ್ಸ್ ಡಿಕ್ಕಿ ಆತವ. ಎಲ್ಲೋ ಮಾರ್ಕೆಟ್ ಅದ, ಬೈ ಚಾನ್ಸ್ ಡಿಕ್ಕಿ ಆತವ. ಹೌದಾ, ಹಂಗೆ ಯಾವತ್ತು ಏನ್ಪಾರ ಬೈಲಾಕ್ ಹೋಗ್ಬಾರ್ದ್ರಿ, ತಿಳಿತಾ? ನೋಡ್ಕೊಂಡು ನಡೀತಾರ್ರಿ. ಹೌದಾ, ಬೈ ಚಾನ್ಸ್ ಡಿಕ್ಕಿ ಅದು ಅಂತಂದ್ರ ಏನ್ರಿ? ಇಲ್ರಿ, ಬರೇ ಹುಡುಗಿಯರ್ ಹೊಂಟ್ರಲ್ರಿ, ಹುಡುಗರು ಹೊಂಟ್ರು ಕಾಣಲ್ಲ. ಹೌದಾ, ನೀವು ಬರೇ ಏನಪ್ಪ ಹುಡುಗರಿಗೆ ಟಾರ್ಗೆಟ್ ಮಾಡ್ಲಕ್ ಹೋಗ್ಬಾರ್ದ್ರಿ ಹಂಗ. ಹೌದಾ, ಯಾಕ ಹುಡುಗರಿಗೆ ಏನ್ ಡಿಕ್ಕಿ ಆಗಲ್ಲತ್ರಿ ಏನ್ರಿ? ಥ್ಯಾಂಕ್ಸ್ ಅಂತ ಹೇಳ್ತೇವ್ರಿ ನಾವು. ಸರ್ ಥ್ಯಾಂಕ್ಸ್ ಅಂತ ಹೇಳ್ತೇವೆ ನಾವು. ರಾಹುಲ್, ಹೌದಾ, ಇಂಥ ಡಿಕ್ಕಿ ಯಾರು ಹೊಡೆದಿಲ್ರಿ ಅಕ್ಕೋರೆ. ತಿಳಿತಾ? ಕ್ಲಿಯರ್ ನೋಡ್ರಿ, ಅರ್ಥ ಆಯ್ತ್ರಿ? ನೋಡ್ರಿ, ಇನ್ನು ಮುಂದೆ ಏನಪ್ಪಾ ಅಂದ್ರ, ಯಾಕೆ ನಕ್ಷತ್ರಗಳು ಸ್ವಯಂ ಪ್ರಜ್ವಲಿಸ್ತಾವ ಅಂತಂದ್ರ, ನಕ್ಷತ್ರದಲ್ಲಿ ಬೈಜಿಕ ಸಮ್ಮಿಲನ ಕ್ರಿಯೆ, ಎಲ್ಲಾ ನಕ್ಷತ್ರದಲ್ಲಿ ಬೈಜಿಕ ಸಮ್ಮಿಲನ ಕ್ರಿಯೆ ನಡೀತಾ ಹೋಗ್ತದ. ಹೌದಾ, ಎಲ್ಲಾ ನಕ್ಷತ್ರಗಳಲ್ಲಿ ಬೈಜಿಕ ಸಮ್ಮಿಲನ ಗೊತ್ತಾಯ್ತಾ? ಬೈಜಿಕ ಸಮ್ಮಿಲನ ನೆನಪುಳಿತಾ? ನಿಮಗ್ ನೆನಪು ಉಳಿಲಿ ಅನ್ನೋ ಕಾರಣಕ್ಕಾಗಿನೇ ಎಲ್ಲರಿಗೆ ಏನ್ಪಾರ್ ಕೇಳಿದ್ದು. ನೀವಂತೂ ಹೆಣ್ಮಕ್ಳು 100% ಯಾರ ಡಿಕ್ಕಿ ಹೊಡೆದ್ರು, ಅದು ಬೈ ಚಾನ್ಸ್ ಆದ್ರೂ ಕೂಡ 100% ಹೆಣ್ಮಕ್ಳು ಬೈತೀರಿ. ಬೈತಾರ ಬೈಯಲ್ರಿ? ಹೌದಾ, ಬೈತೀರಿ. ಯಾಕೆ ಬೈಬೇಕ್ರಿ? ಇನ್ನೊಂದ್ಸಲ ಇಂಥ ಡಿಕ್ಕಿಗಳು ಆಗಬಾರ್ದು ಅನ್ನೋ ಕಾರಣಕ್ಕೆ ಬೈತೀರಿ. ಹೌದಾ, ನೀವು ಬೈರಪ್ಪ. ಹೌದಾ, ನೀವು ದೊಡ್ಡ ಮನ್ಸ್ ಮಾಡ್ಲಕ್ ಹೋಗ್ಬೇಡ್ರಿ. ಹೌದಾ, ಥ್ಯಾಂಕ್ಸ್ ಅದು ಹೇಳಕ್ ಹೋಗ್ಬೇಡ್ರಿ. ಈಗ ನೋಡ್ರಿ, ಹೆಣ್ಮಕ್ಳು ಬೈತಾರಂದ್ರೆ ನೀವು ಬೈಬೇಕು. ಹೌದಾ, ಈಗ ಅವ್ರ ಅಂತರ್ಸಿದ ಡಿಕ್ಕಿ ಏನ್ರ ಹೊಡೆದ್ರು ಯಾಕೆ ಕಾಣಲ್ಲೇನು? ನನ್ನಂತ ಅಣ್ತಂಬ್ರಿಲ್ಲೇನು? ಹೌದಾ, ನೀವು ಅನ್ಬೇಕು. ಹೌದಾ, ಈಗ ರಾಹುಲ್
ರಾಹುಲ್ ಏನ್ಪಾರ್ ಹೇಳ್ಬೇಕು, ಯಾಕೆ ನನ್ನಂತ ಏನು ಅಣ್ತಂಬ್ರ ಇಲ್ಲೇನು, ಕಣ್ ಕಾಣಲೇನು, ಕಣ್ ಎಲ್ಲಿಟ್ಟಿದಿ? ಹೌದಾ ಅಂತ ಏನಲ್ಲಪ್ಪಿ ರಾಹುಲ್, ಈಗ ಅನ್ಬೇಕು ಅಂತ ಏನಲ್ಲ. ಹೌದಾ, ನೀವ್ಯಾಕೆ ಡಿಕ್ಕಿ ಹೊಡಿಲತ್ತೀರಿ? ಅನ್ಬೇಕ್ರಿ. ಹೌದಾ, ರಿಪೀಟ್ ಆಗ್ಬೇಕು. ಹೌದಾ, ಬೈಜಿಕ ಸಮ್ಮಿಲನ. ಯಾವ ಸಮ್ಮಿಲನ? ಹೌದಾ, ಇದು ಟೋಟಲಿ ಏನಪ್ಪಾ ಅಂದ್ರೆ ನಿಮಗ್ ನೆನಪುಳಿಲಿ ಅನ್ನೋ ಕಾರಣಕ್ಕಾಗಿ ಅಲ್ಲಿ ಹೈಡ್ರೋಜನ್ ಡಿಕ್ಕಿ ಮನುಷ್ಯರ ಡಿಕ್ಕಿಗೆ ಏನ್ಪಾರ್ ನಾನು ಹೋಲಿಕೆ ಮಾಡಿದ್ದ. ತಿಳಿತಾ? ಯಾರು ಏನ್ಪಾರ್ ಮಿಸ್ಟೇಕ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಸಮ್ ಟೈಮ್ ಬೈ ಚಾನ್ಸ್ ಆಗಿರ್ತಾವ, ಜಾತ್ರಿ ಇಂಥ ಟೈಮ್ನಾಗ ಆಗಿರ್ತಾವ. ಹೌದಾ, ಯಾರು ಹೆಣ್ಮಕ್ಳನ್ನು ಎಲ್ಲರೂ ಬೈಯೋದಿಲ್ರಿ. ಹೌದಾ, ಬೈ ಚಾನ್ಸ್ ಆಗ್ಯದ ಹೋಲ್ ಬಿಡೋಪ್ಪ ಅಂತ ಅಂದ್ಬಿಡ್ತಾರ ಹೆಣ್ಮಕ್ಳು ಕೂಡ. ಹೌದಾ, ಗಂಡ್ಮಕ್ಳಂತೂ ಏನೂ ಅನ್ನೋದೇ ಇಲ್ಲ ಅವ್ರು. ಹೌದಾ ಏನ್ರಿ, ಅವರು ತಿಳ್ಕೊಂಡಿರ್ತಾರ ಮಿಸ್ ಆಗಿರ್ತವ ಡಿಕ್ಕಿ ಅಂತೇಳಿ. ಏನಾಗಿರ್ತದ್ರಿ? ಹೌದಾ, ಮಿಸ್ ಆಗಿ ರಾಹುಲ್ ನಂತವ್ ಇದ್ರ ಅಂದ್ರ ಹೊಡಿಯಕ್ಕ ಹಿಂದನ ಕುಡಿ ಡಿಕ್ಕಿ. ಹೌದಾ, ರಾಹುಲ್ ಆ ಕಡೆ ಶ್ರೀಕಾಂತ. ಹೌದಾ, ಶ್ರೀಕಾಂತ್ ಅವ ಶಶಿಕುಮಾರ್ ಅವ ಸಣ್ಣವನ ನೋಡ್ರು. ಹೌದಾ, ಸಣ್ಣವ್ರು ಮೋಸ್ಟ್ ಡೇಂಜರ್ ಇರ್ತಾರ. ಹೌದಾ, ಈಗ ಅಂತಾನೆ ನಾನು ಈಗ ಅವಾಗ ಹೇಳ್ದ ಅವ್ರು ಡಿಕ್ಕಿ ಹೊಡೆದ್ರು ಅಂದ್ರೆ ನಾನು ಓಡ್ಕೋತಾ ಹೋಗಿ ಡಿಕ್ಕಿ ಹೊಡಿತ. ಹೌದಾ, ಹಾಂಗ್ ಮಾಡೋರು ಇರ್ಲತ್ತೀರಿ ನೀವು. ಹೌದಾ, ಹೊಡೋರು ಇರ್ತಾರ ಡಿಕ್ಕಿ, ಹಂಗ ಹೊಡಿಬಾರ್ದಪ್ಪ. ಹೌದಾ, ಓಡ್ಕೋತಾವಲ್ಲ ಹೋಗಿ ಹೊಡಿಬಾರ್ದು. ಹೌದಾ, ದೇವ್ರೇನೋ ಅನುಗ್ರಹ ಗ್ರಹಿಸ್ದನು ಅಂದ್ರೆ ಅವಾಗ ಹೊಡಿಬೇಕು ಡಿಕ್ಕಿ. ಹೌದಾ, ಅನುಗ್ರಹ ಗ್ರಹಿಸೋದಂದ್ರೆ ಹೆಂಗ? ಜಾತ್ರಿ ದೇವ್ರ ಅನುಗ್ರಹ ರೀ ಇದು. ಏನ್ರಿ? ಎಸ್, ಬಸ್ ತುಂಬಿದ ಬಸ್. ಹೌದಾ, ಫ್ರೀ ಬಸ್ ಅಂತ ನೋಡ್ರಿ. ಹೌದಾ, ಬರ್ರಿ ಕಡೆ ಬರ್ರಿ. ತಿಳಿತ? ಯಾಕೆ ನಕ್ಷತ್ರ ಪ್ರಜ್ವಲ ಆಗ್ತದೆ? ಒಂದ್ ಸ್ವಲ್ಪ ನೀಟಾಗಿ ಪಾಯಿಂಟ್ ಮಾಡ್ರಿ.